ಪ್ರೈವೇಟ್ ಬಸ್ಗಳನ್ನು ಕೂಡ ಪೊಲೀಸರು ಬಿಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಪ್ರೈವೇಟ್ ಬಸ್ಗಳಿಂದ ವಸೂಲಿಗಿಳಿತಾ ಇದ್ದಾರೆ ಪೊಲೀಸರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಪ್ರೈವೇಟ್ ಬಸ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರೋಡ್ ಜಾಮ್ ಆಗ್ತಾ ಇದ್ರು ಕೂಡ ಪೊಲೀಸರು ಡೋಂಟ್ ಕೇರ್, ಕಣ್ಣು ಮುಚ್ಕೊಂಡು ನಿಂತಿರ್ತಾರೆ, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಖಾಸಗಿ ಬಸ್ಗಳೊಂದಿಗೆ ಸೆಟಲ್ಮೆಂಟ್ ಮಾಡ್ಕೊಂಡ್ರ ಪೊಲೀಸರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹಾಡ ಹಗಲೇ ಖಾಸಗಿ ಬಸ್ಗಳಿಂದ ವಸೂಲಿಗಿಳಿದಿದ್ದಾರಾ? ಮೆಜೆಸ್ಟಿಕ್ ಪ್ರೈವೇಟ್ ಬಸ್ ಪಾರ್ಕಿಂಗ್ ನಲ್ಲೇ ವಸೂಲಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ದುಡ್ಡು ಇಸ್ಕೊಂಡು ಗಪ್ಚುಪಾಗ್ತಾ ಇದ್ದಾರಾ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಖಾಸಗಿ ಬಸ್ಗಳು ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡ್ತಾ ಇರ್ತವೆ ಮತ್ತು ಎಲ್ಲಂದ್ರಲ್ಲಿ ನಿಲ್ಸಿರ್ತವೆ. ಬೇರೆ ಬೇರೆ ವೆಹಿಕಲ್ಸ್ಗಳು ಪಾಸ್ ಆಗೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಆರಾಮಾಗಿ ನಿಂತಿರ್ತಾರೆ ಟ್ರಾಫಿಕ್ ಪೊಲೀಸ್ನವರು, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಎಷ್ಟೇ ಟ್ರಾಫಿಕ್ ಆಗಿದ್ರು, ಮೂವ್ ಆಗದೆ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಟ್ರಾಫಿಕ್ ಜಾಮ್ನಿಂದ ಜನರಿಗೆ ತೊಂದರೆ ಆದ್ರೂ ಡೋಂಟ್ ಕೇರ್, ಜೇಬ್ ತುಂಬಿಸ್ಕೊಂಡು ಸುಮ್ಮನಾಗಿರ್ತಾರೆ ಪೊಲೀಸರು. ಲಂಚಕ್ಕೆ ಕೈ ಒಡ್ತಾ ಇರುವಂತಹ ಉಪ್ಪಾರಪೇಟೆ ಪೊಲೀಸರು ದಿನಕ್ಕೆ 200 ರೂಪಾಯಿ ಕೊಟ್ರೆ ಬಸ್ ಪಾರ್ಕಿಂಗ್ಗೆ ಜಾಗ, ಸ್ಟೇಷನ್ಗೆ ಹೋಗಿ ದುಡ್ಡು ಕೊಡ್ತಾರಂತೆ ಬಸ್ನ ಡ್ರೈವರ್ಸ್ ಮತ್ತೆ ಮೆಜೆಸ್ಟಿಕ್ ನಿಲ್ದಾಣಕ್ಕೂ ಬಂದು ಹಣವನ್ನ ತೆಗೆದುಕೊಳ್ತಾರಂತೆ ಪೊಲೀಸರು. ವಾರ ತಿಂಗಳು ಲೆಕ್ಕದಲ್ಲೂ ಕೂಡ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ ಪೊಲೀಸರು. ಲಂಚ ಇಸ್ಕೊಂಡು ಕರ್ತವ್ಯನ ಮರ್ತ್ಕೊಳ್ತಾ ಇದ್ದಾರೆ ಪೊಲೀಸರು. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ವಸೂಲಿ ಮಾಡ್ತಾ ಇರೋದು ಬಯಲಾಗ್ತಾ ಇದೆ. ಹಿಂಗೆಲ್ಲ ಇಲ್ಲಿ ನಿಲ್ಲಿಸ್ಕೊಂಡು ಒಂದೆರಡು ತಾಸು ಹೋಗ್ತೀವಿ ಅಷ್ಟೇ ನಾವು ಇಲ್ಲಿ. ಪ್ರೈವೇಟ್ ಪಾರ್ಕಿಂಗ್ಗಳು ಸಾಕಷ್ಟು ಇದಾವೆ ಅಲ್ಲ ಸರ್, ಅದನ್ನ ಯಾಕೆ ನೀವು ಬಳಸ್ಕೊಳ್ತಾ ಇಲ್ಲ? ಪೇಯಿಂಗ್ ಪಾರ್ಕಿಂಗ್ಗಳು ಸಾಕಷ್ಟು ಅವೈಲೇಬಲ್ ಇರುತ್ತೆ, ಆದ್ರೂ ಕೂಡ ಅವುಗಳನ್ನ ಯಾಕೆ ಬಳಸ್ಕೊಳ್ತಾ ಇಲ್ಲ? ಪೇಯಿಂಗ್ ಪಾರ್ಕಿಂಗ್ ಇರುತ್ತೆ, ಪೇಯಿಂಗ್ ಜಾಗದಲ್ಲಿ ನೀವು ದುಡ್ಡು ಕಟ್ಟಿ ಪಾರ್ಕಿಂಗ್ ಮಾಡ್ಬೋದು. ಆಗ ಜನರಿಗೂ ಸಮಸ್ಯೆ ಆಗಲ್ಲ ಮತ್ತೆ ನಿಮಗೂ ಅದರಿಂದ ಸಮಸ್ಯೆ ಆಗಲ್ಲ. ಇದರಿಂದ ಸರ್ ಸಮಸ್ಯೆ ಅಲ್ವಾ ಜನರಿಗೆ? ಸಮಸ್ಯೆ ಆಗುತ್ತೆ ಮೇಡಮ್. ಅವ್ರು ನಾಳೆಯಿಂದ ಹೋಗ್ತೀವಿ ನಾವು ಇಲ್ಲಿ ಇರಲ್ಲ. ನಾಳೆಯಿಂದ ಹೋಗ್ತೀರಾ, ಆದರೆ ಬಟ್ ಇಷ್ಟು ಸಮಯದ ತನಕ ಸರ್ ಸಮಸ್ಯೆ ಆಗಿದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನೀವು ಬಸ್ಸನ್ನು ಕ್ಲೀನ್ ಮಾಡ್ತೀರಾ, ರಾತ್ರಿ ಟ್ರಾವೆಲ್ ಮಾಡೋದ್ರಿಂದ ಬೆಳಗ್ಗೆ ಬಸ್ ಕ್ಲೀನ್ ಮಾಡ್ತೀರಾ, ಬಸ್ಸಲ್ಲಿದ್ದು ಏನೋ ಒಂದು ಐಟಮ್ಸ್ಗಳನ್ನು ಹೊರಗಡೆ ಹಾಕ್ತೀರಾ. ಸಿಕ್ಕಾಪಟ್ಟೆ ಗಲೀಜಾಗಿದೆ, ನೀವು ನೋಡ್ತಿರ್ಬೋದು. ಹೊರಗಡೆ ಮೂಗಿಟ್ಕೊಂಡು ಉಸಿರಾಡ್ಲಿಕ್ಕೆ ಆಗಲ್ಲ, ಅಷ್ಟೊಂದು ವಾಸನೆ ಬರ್ತಿದೆ. ಇದೆಲ್ಲ ಏನು ಸರ್, ಏನು ಹೇಳ್ತೀರಾ ಇದ್ರ ಬಗ್ಗೆ BBMP ತನಿಖೆ ಮಾಡ್ಬೇಕು ಮೇಡಮ್. ನಮ್ದೇನಿಲ್ಲ, ನಾವು ವೆಹಿಕಲ್ಲರು ಬರ್ತೀವಿ, ಒಂದೆರಡು ತಾಸು ಇರ್ತೀವಿ, ನಾವು ಹೊರಟು ಹೋಗ್ತೀವಿ, ನಾವಿರಲ್ಲ. BBMP ಅದು ಎತ್ತೆಚ್ಕೊಬೇಕು ಮೇಡಮ್. ನೀವು ಅಂದರೆ ಬೆಳಿಗ್ಗೆ ಇಲ್ಲಿ ನೀವು ಅಂದರೆ ಗಾಡಿನ ನಿಲ್ಲಿಸ್ತೀರಲ್ಲ, ಇದಕ್ಕೇನಾದರೂ ಪೇ ಮಾಡಿರ್ತೀರಾ? ಪೇ ಮಾಡ್ತೀನಿ. ಓಕೆ, ಯಾರಿಗೆ ಸರ್? ಪೊಲೀಸ್ ಡೈಲಿ 200 ರೂಪಾಯಿ ಹಾಕ್ಕೊಂಡು ಹೋಗ್ತಾರೆ. ಓಕೆ, ಡೈಲಿ ಪ್ರತಿನಿತ್ಯ ನೀವು ಪೇ ಮಾಡಬೇಕಾ ಅಥವಾ ಮಂತ್ಲಿ ವೈಸ್ ಪೇಯಿಂಗ್? ಇಲ್ಲ, ಡೈಲಿ 200 ರೂಪಾಯಿ ಹಾಕ್ಕೊಂಡು ಹೋಗ್ತಾರೆ. ಯಾವ ಪೊಲೀಸ್ನವ್ರಿಗೆ? ಅಂದರೆ ಎಲ್ಲ ಸ್ಟೇಷನ್ವ್ರಿಗೂ ಅಲ್ಲ ಅನ್ಸುತ್ತೆ, ಇಲ್ಲಿ ಬರುವಂಥ ಯಾವ ಸ್ಟೇಷನ್ ಅವ್ರಿಗೆ? ಉಪ್ಪರಪೇಟೆ ಪೊಲೀಸ್ ಸ್ಟೇಷನು ಮತ್ತು ಇಲ್ಲಿ ಇಂದೋರ್ ಪೊಲೀಸ್ ಬರ್ತಾರೆ. ಓಕೆ, ಉಪ್ಪರಪೇಟೆ ಸ್ಟೇಷನ್ಗೂ ಕೊಟ್ಟು ಮತ್ತೆ ಸಪ್ರೇಟಾಗಿ ಇಲ್ಲಿ ಪೊಲೀಸ್ನವ್ರು ಬಂದವ್ರಿಗೂ ಕೊಡಬೇಕಾ? ಸ್ಟೇಷನ್ಗೆ ಎಷ್ಟು ಕೊಡಬೇಕು ಸರ್? ಇಲ್ಲ, ಸ್ಟೇಷನ್ ಅವರು 200 ರೂಪಾಯಿ ಹಾಕ್ಕೊಂಡು ಹೋಗ್ತಾರೆ, ಇನ್ನೊಂದು 200 ರೂಪಾಯಿ ಹಾಕ್ಕೊಂಡು ಹೋಗ್ತಾರೆ. ಓಕೆ, ಇಲ್ಲೊಂದು 200 ರೂಪಾಯಿ ತಗೊಳ್ತಾರೆ ಅವರು, ಸ್ಟೇಷನ್ ಕಡೆ ಉಪ್ಪರಪೇಟೆ ಸ್ಟೇಷನ್ ಅವರು ಒಂದು 200 ರೂಪಾಯಿ ತಗೊಳ್ತಾರೆ. ಓಕೆ, ಬಟ್ ಸರ್ ಇಲ್ಲಿ ನೀವು ಗಾಡಿ ನಿಲ್ಲಿಸ್ತೀರಲ್ಲ, ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ. ಅಂದರೆ ಪೀಕ್ ಅವರ್ ಸಮಯದಲ್ಲಿ, ಮಧ್ಯದಲ್ಲ, ಪೀಕ್ ಅವರ್ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರುತ್ತೆ. ನೀವು ನೋಡಿರ್ಬೋದು, ಬೆಳಗ್ಗೆ ಹೊತ್ತು 8 ಗಂಟೆಯಿಂದ ಸಿಕ್ಕಾಪಟ್ಟೆ 10 ಗಂಟೆವರೆಗೂ ಟ್ರಾಫಿಕ್ ಇರುತ್ತೆ. ಏನು ಅನ್ಸುತ್ತೆ ಸರ್ ಅದನ್ನ ನೋಡಿದಾಗ? ಇಲ್ಲ, ನಮಗೆ ಪಾರ್ಕಿಂಗ್ ಇಲ್ಲ, ಏನಿಲ್ಲ, ಅದಕ್ಕೆ ಇಲ್ಲಿ ಪಾರ್ಕಿಂಗ್. ಬಟ್ ಸರ್ ಏನು ಗೊತ್ತಾ, ನೀವು ಪೊಲೀಸ್ 3 ಗಂಟೆ ಇಲ್ಲಿ ನಿಲ್ಲಿಸ್ತೀನಿ, ನಾನು ಆಮೇಲೆ ಹೋಗ್ತೀನಿ ಅಂದರೆ ಅಷ್ಟೇ. ಹೌದು, ಕರೆಕ್ಟ್. ಬಟ್ ನೀವೇನು ಹೇಳಿದ್ರಿ ಇವಾಗ, ಪೊಲೀಸ್ನವ್ರಿಗೆ 200 ರೂಪಾಯಿ ನಾವು ಕೊಟ್ಟು ನಿಲ್ಲಿಸ್ತೀವಿ ಮೇಡಮ್ ಅಂತ. ಬಟ್ ಅದೇ ದುಡ್ಡನ್ನು ನೀವು ಪಾರ್ಕಿಂಗಿಗೆ ಅಂತಾನೆ ಒಂದಿಷ್ಟು ಪ್ಲೇಸ್ ಇದಾವೆ, ಅದಕ್ಕೆ ಅಲ್ಲಿ ಹೋಗಿ ನಿಲ್ಲಿಸ್ಬೋದಲ್ವಾ? ಇಲ್ಲ, ನಮಗೆ 3 ಗಂಟೆ ಟೈಮು, ಅದು ಮತ್ತೆ ನಾನು ರಿಟರ್ನ್ ಹೋಗ್ತೀನಿ ಅಷ್ಟೇ. ಇಲ್ಲಿ ಅದಕ್ಕೆ ಇಲ್ಲಿ ನಿಲ್ಲಿಸ್ತೀನಿ, ಇಲ್ಲಂದ ನಿಲ್ಲಿಸಲ್ಲ. ಬಟ್ ನೀವು ಮಾರ್ನಿಂಗ್ 3 ಅವರ್ ಏನು ಹಾಕಿದ್ರೆ ಆ ಅವರಲ್ಲೇ ನಿಮ್ಮ ಸರ್ ಜಾಸ್ತಿ ಟ್ರಾಫಿಕ್ ಆಗಿದೆ. ಖಾಸಗಿ ಬಸ್ನ ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ, ಪೊಲೀಸ್ನವರು ಹಣ ತೆಗೆದುಕೊಂಡು ನಮ್ಮ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನೇನು ಮಾಡೋದಕ್ಕಾಗತ್ತೆ ಸಿಬ್ಬಂದಿಗಳು? ಪೊಲೀಸ್ನವರು ಈ ರೀತಿಯಾಗಿ ನಡೆದುಕೊಂಡಂತಹ ಸಂದರ್ಭದಲ್ಲಿ